ಬೆಳಿಗ್ಗೆ ನಾನು ನಮ್ಮ ಅಪ್ಪನು ಯೂರಿಯಾ ಮತ್ತೆ ಗೊಬ್ಬರ ಎಲ್ಲ ಬೆರೆಸ್ಕೊಂಡು ಹೊಲ್ದ ಹತ್ರ ತಗೊಬಂದು ನಾನು ಇರ್ತಿದ್ದೆ. ನನ್ಗೆ ಇರ್ತಕ್ ಬರಿಕ್ಲಾ ಅನ್ಬಿಟ್ಟು ನಮ್ಮ ಅಪ್ಪ ಕೊಳ್ಳಲ್ಲಿ ಮುಟ್ಟಿ ಇಸ್ಕೊಂಡು ನಮ್ಮ ಅಪ್ಪನೇ ಇರ್ತಿತ್ತು. ನಮ್ಮ ಅಪ್ಪ ಎರ್ಚೋದು ನಾಲ್ಕಾ ಮೂಲೆಗೂ ಬೀಳ್ತಿದ್ ಗೊಬ್ಬರ. ಅದಕ್ಕೆ ನಮ್ಮಪ್ಪ ಹಿಂಗೆ ಬೀಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೇ ಇಸ್ಕೊಂಡ್ ಎರ್ತಿತ್ತು. ಎಲ್ಲ ಎರ್ಚಾದ್ಮೇಲೆ ನಮ್ಮಪ್ಪ ಆರ್ ಕಟ್ಕೊಂಡ್ ಒಂದ್ ಬಳಸ್ಬತ್ತು ಅರಿತಾ ಇದ್ದಿಲ್ಲ. ಯಾಕೆ ಅಂದ್ರೆ ಮಳೆ ಬಿದ್ದಿರ್ಲಿಲ್ವಲ್ಲ, ಅದರಿಂದ ಅರಿತಾ ಇತ್ತಿಲ್ಲ. ಒಂದ್ ಕಲ್ ಮಡಿಕಂತ ಮ್ಯಾಕೆ ಕಲ್ ಮಡಿಕೊಂಡ್ರೆ ಅರಿತದೆ ಅನ್ಬಿಟ್ಟು ಇದ್ ಬಂದ್ಬಿಟ್ಟು ಮೂರನೇ ಅರ್ತೆ. ಇನ್ನೊಂದ್ ಅರ್ತೆ ಹೊಡೆದ್ರೆ ರಾಗಿಗೆ ಫುಲ್ ಕ್ಲಿಯರ್ ಆಯ್ತದೆ. ಸರಿ ಆಯ್ತು ಹೊಡಿತಾರಪ್ಪ, ನಿನ್ ಊಟ ತಗೋಬತ್ತೀನಿ ಅಂದ್ಬಿಟ್ಟು ಬಂದೆ. ನನ್ಗೂ ಭಾರಿ ಹೊಟ್ಟೆ ಹಸಿತಾಯ್ತು. ಹಂಗೆ ಒಂಚೂರು ಹಾಕೊಳ್ಳೋಣ ಅಂದ್ಬಿಟ್ಟು ಬಂದೆ. ನನ್ನ ರಾಣಿ ಗೊತ್ತಲ್ಲ ನಿಮ್ಗೆ, ನನ್ನ ರಾಣಿ ಮೇಲೆ ಹೋಗ್ತಾ ಇದ್ರೆ ಒಂಥರ ಹದ್ದು ಮೇಲೆ ಹೋದಂಗ ಆಯ್ತದೆ. ಇನ್ನೊಂದು ವಿಷಯ ಏನಂದ್ರೆ, ನನ್ನ ಗಾಡಿ ಬಗ್ಗೆ ನಿಮ್ಗೆ ತಿಳಿಸಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ನನ್ನ ಗಾಡಿ ಬಗ್ಗೆ ಡೀಟೇಲ್ ಆಗಿ ಎಲ್ಲ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನನ್ನ ಗಾಡಿ ಅಂದ್ರೆ ನನ್ಗೆ ಅಷ್ಟು ಇಷ್ಟ. ಆಯ್ತು ಅನ್ಬಿಟ್ಟು ಊಟ ತಗೊಬಂದ್ ಮಡಗ್ದೆ ಹೊಲ್ದತ್ರ. ಮಡಗ್ಬಿಟ್ಟು ನಮ್ ದನಗಳು ನಿಂತಿದ್ದು, ನಾನೊಂದ್ಸಲ ಹೊಡೆದ್ ನೋಡದ ಅನ್ಬಿಟ್ಟು ಹಂಗೆ ಪಕ್ಕಕ್ಕೆ ಹೋದೆ. ಕುಂಟೆ ದಬಾಕೊಂಡಿತ್ತು, ಹಂಗೆ ಮೇಲೆ ತಿಡ್ಕೊಂಡೆ. ನಮ್ಮಪ್ಪ ಬೆಳಿಗ್ಗೆ ಒಂದ್ ಮಾತು ಹೇಳ್ತು, ಜನರ ಹತ್ರ 100 ರೂಪಾಯಿ ಕೊಟ್ರೆ ವಾಪಸ್ ಕೊಟ್ಟರೋ ಕೊಡಿಕೋ ಗೊತ್ತಿಲ್ಲಕಲ್ಲ, ಈ ಭೂಮಿ ತಾಯಿ ನಂಬು, ಒಂದಿಲ್ಲ ಅಂದ್ರೆ 2 ಲಕ್ಷ ಹಾಕು, ಅವಳು ಮಡಿ ಕಳ್ದಂಗೆ ಹಿಂತಿರ್ಗಿ ವಾಪಸ್ ಕೊಟ್ಟೇ ಕೊಡ್ತಾಳೆ ಅಂತ. ಯಾರನ್ನಾರು ನಂಬು ಬಿಡು, ಭೂಮಿ ತಾಯಿ ಮಾತ್ರ ಕಡೆ ಕಾಣ್ಬೇಡ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತದೆ. ಬಸವಣ್ಣಗಳು ತುಣಿದೇರ ಆರಂಭನೇ ಇಲ್ವಂತೆ, ನಮ್ಮಪ್ಪ 15 ಸುಧಾ ಹೇಳ್ತಾ ಇರ್ತದೆ. ಆಮೇಲೆ ಆರ್ ಕಟ್ಟಬೇಕಾದ್ರೆ, ಆರ್ ಬಿಚ್ಚಬೇಕಾದ್ರೆ ನಮ್ಮಪ್ಪ ನೀಟಾಗಿ ಭೂಮಿ ತಾಯಿಗೆ ಅಡ್ ಬಿದ್ದು ಸಣ್ಣ ಮಾಡ್ಕಂತದೆ. ನಾನೇನಾರ ಆರ್ ಬಿಚ್ಚಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಪ್ಪ ನನಗೂ ಬೈತದೆ, ಸಣ್ಣ ಮಾಡ್ಕೋಬೇಕಲ್ಲ ಮೈ ಕೈ ನೋವು ಬರ್ತದೆ ಅಂತ. ಸರಿ ಆಯ್ತು, ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಓಕೆ, ಬಾಯ್.